ನನ್ನ ಕಾಲ ಇನ್ನು ಇಲ್ಲಿ ಮುಗಿಯಿತು ಎಂದ ಉದ್ಯಮಿ ಎಲನ್ ಮಸ್ಕ್ ಅವರು ಟ್ರಂಪ್ ಆಡಳಿತದ ಉನ್ನತ ಸಲಹೆಗಾರ ಹುದ್ದೆಗೆ ಟಾಟಾ ಹೇಳಿ ಹೊರನಡೆದರು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರದಲ್ಲಿ ಆಡಳಿತದ ದಕ್ಷತೆ ಇಲಾಖೆಯೊಂದಿದೆ. ಡೊನಾಲ್ಡ್ ಟ್ರಂಪ್ ಅವರು 2ನೇ ಅವಧಿಗೆ ಅಧ್ಯಕ್ಷರಾದಾಗ ಎಲಾನ್ ಮಸ್ಕ್ ಅವರನ್ನು ಅದಕ್ಕೆ ಮುಖ್ಯ ಸಲಹೆಗಾರರನ್ನಾಗಿ ನೇಮಿಸಿದ್ರು. ಮಸ್ಕ್ ಕೂಡ ಆರಂಭದಲ್ಲಿ ಟ್ರಂಪ್ರಿಗೆ ಸಮಾನರೆಂಬಂತೆ ಕೆಲವೊಮ್ಮೆ ಪೋಸ್ ಕೊಟ್ಟಿದ್ದಿದೆ. ಆದರೆ ಟ್ರಂಪ್ ಅವರ ಕ್ರಮಗಳು ಬಹುತೇಕ ವಿವಾದವುಗಳಾಗಿವೆ. ಮಸ್ಕ್ ಮಾದರಿಯ ಉದ್ಯಮ ಸಾಮ್ರಾಜ್ಯವನ್ನು ಜಗತ್ತಿಗೆ ವಿಸ್ತರಿಸಬಯಸುವವರಿಗೆ ಅದು ಸಹಕಾರಿಯಾಗಿಲ್ಲ. ಬಹುತೇಕರ ಪ್ರಕಾರ ಟ್ರಂಪ್ ಸರ್ಕಾರದಲ್ಲಿ ಯುಎಸ್ಎಯ ದಕ್ಷತೆ ಹೆಚ್ಚುವ ಲಕ್ಷಣ ಇಲ್ಲವಂತೆ. ಇದರಿಂದ ಭ್ರಮನಿರಸಗೊಂಡ ಎಲಾನ್ ಮಸ್ಕ್ ಅವರು ಈ ಸಾಹಸ ಬೇಡ, ಉದ್ಯಮಿಗಳಿಗೆ ಇದು ಸರಿಹೊಂದದು ಎಂದು ಆಡಳಿತ ಸಂಪರ್ಕ ಕಡಿದುಕೊಂಡು ಹೊರಬಂದಿದ್ದಾರೆ. ಟ್ರಂಪ್ ಅವರ ಗೆಲುವಿಗೆ ಶ್ರಮಿಸಿದ ಮತ್ತು ಅತಿ ದೊಡ್ಡ ದೇಣಿಗೆ ನೀಡಿದ್ದ ಎಲಾನ್ ಮಸ್ಕ್ರಿಗೆ ಈಗ ಅದೇ ಮುಳುವಾಗುವಂತಿದೆ. ಟೆಸ್ಲಾ ಷೇರುಗಳು ಇಳಿವಣಿಕೆ ಕಾಣುತ್ತಿದ್ದು ಷೇರುದಾರರು ಬಾಯಿ ಬಡಿದುಕೊಳ್ಳುತ್ತಿದ್ದಾರೆ. ಮತ್ತೆ ಪೂರ್ತಿ ಉದ್ಯಮದಲ್ಲಿ ತೊಡಗಿಕೊಳ್ಳಲು ಮಸ್ಕ್ ತೀರ್ಮಾನಿಸಿದ್ದಾರೆ. Pull up the hands and the feeling more beer. I digga don. I sicka don. Take it on the row and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.